Students, video lecture number 5 on unit gravitation. So in the previous class you have learned about different types of formulas, that is G is equal to GME divided by RE square, GH is equal to GME divided by RE plus H whole square, and GH is equal to G into RE divided by RE plus H whole square. And a fourth formula, if H is of very much less than R, GH is equal to G into 1 minus 2H divided by RE. ಇಷ್ಟು ಫಾರ್ಮುಲಾಸ್ನ ನೋಡಿದ್ರಿ ಅಲ್ವಾ. ಸೊ ಇನ್ನೊಂದ್ಸಲ ಇಲ್ಲಿ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ಕೊತಾ ಬರ್ತೀನಿ. ಸೊ ಇಫ್ ಯು ಟೇಕ್ ದಿಸ್ ಈಸ್ ಆಫ್ ಎನ್ ಅರ್ತ್, ಓಕೆ, ಇದನ್ನು ಅರ್ತ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಆನ್ ದಿ ಸರ್ಫೇಸ್ನ ಮೆಷರ್ ಮಾಡಿದಾಗ you will get the acceleration due to gravity on the surface of the earth, which has a standard value that is of 9.8 meter per second square, and this d value depends only on mass of the earth and radius of the earth. And if an object moves above the surface of earth, okay, so at a height ಎಷ್ಟು ಅಂತ ತಗೋಣ, h ಅಂತ ತಗೊಂಡಾಗ, and at that point the acceleration due to gravity which is represented by ಅಂತ ತಗೊಬೇಕು, gh ಅಂತ ತಗೊಂತ ಹೋಗಬೇಕು. and the distance between from this point to earth ಅಂತ ತಗೊಂಡ್ರೆ you have to take h plus re ಅಂತ ತಗೊಂತ ಹೋಗಬೇಕು. okay, so if you take exactly on the surface ಅಂತ ತಗೊಂಡ್ರೆ distance between the earth and the object is of re ಅಂತ ತಗೊಂತ ಹೋಗ್ತೀರಾ. ಓಕೆ, ಇಷ್ಟು ಫಾರ್ಮುಲಾಸು, ಇಷ್ಟು ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊತಾ ಬರಬೇಕು ನೀವು. ಈಗ ಇಲ್ಲಿ ಆರ್ ಇ ಬಂದು ಇಟ್ ಈಸ್ ಆಫ್ ಫಿಕ್ಸೆಡ್, ದಟ್ ಈಸ್ ಆಫ್ 6400 ಕಿಲೋಮೀಟರ್ ಅಷ್ಟು ಫಿಕ್ಸೆಡ್ ಆಗಿದೆ. ಹೆಚ್ಚು ಎಷ್ಟು ಒಳಗಡೆ ಇದ್ರೆ ಈ ಫಾರ್ಮುಲಾ ನೀವು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಅರೌಂಡ್ 1300 ಕಿಲೋಮೀಟರ್ನ ಒಳಗಡೆ, ಓಕೆ, ಎಷ್ಟು 1300 ಕಿಲೋಮೀಟರ್ನ ಒಳಗಡೆ ಹೆಚ್ ವ್ಯಾಲ್ಯೂ ಕೊಟ್ಟಿದ್ರು ಅಂತ ಹೇಳಿದ್ರೆ ಆವಾಗ ನೀವು ಈ ಫಾರ್ಮುಲಾನ ಉಪಯೋಗಿಸ್ತಾ ಹೋಗಿ. okay, say for example if a person move height it is of 200 kilometer ಅಂತ ಹೇಳಿದ್ರೆ ಅವಾಗ you have to use this formula. ಅದೇ ಕ್ವಶನ್ ಏನಾದರೂ 200 ಬದಲು 2000 ಅಂತ ಹೇಳಿದ್ರು ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು. ರೈಟ್, ಈಗ ಫಸ್ಟ್ ಪ್ರಾಬ್ಲಮಿಗೆ ಬರೋಣ. at what height from the surface of the earth the value of acceleration due to gravity will fall to half that on the surface of the earth. ಓಕೆ, ನೋಡಿ ಇದನ್ನ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ತುಂಬ ಈಸಿಯಾಗಿ. ಈಗ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎನ್ ಸರ್ಫೇಸ್ ಆಫ್ ದಿ ಅರ್ತ್, ಓಕೆ, ವಿಚ್ ಹ್ಯಾಸ್ ದಿ ರೇಡಿಯಸ್ ಆಫ್ ಎಷ್ಟಿದೆ ಅಂತ ಹೇಳಿದ್ರೆ ಆರ್ ಇ ಅನ್ನೋ ರೇಡಿಯಸ್ ಇದೆ ಅಂತ ಅನ್ಕೊಂತ ಬರೋಣ. ಓಕೆ, ಈಗ ಅಟ್ ವಾಟ್ ಹೈಟ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಓಕೆ, ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಇಂದ ಎಷ್ಟು ಹೈಟು ಆಕ್ಸಲ್ ಅಂದರೆ ವ್ಯಾಲ್ಯೂ ಆಫ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಫಾಲ್, ಎಲ್ಲಿಗೆ ಫಾಲ್ ಆಗುತ್ತೆ, ಹಾಫ್ ದಟ್ ಆಫ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅಂದರೆ ಈಗ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಈ ಪಾಯಿಂಟಲ್ಲಿ ಜಿ ಅಂತ ತಗೋಣ. ರೆಡ್ಯೂಸಸ್, ಫಾಲ್ ಅಂತ ಹೇಳಿದ್ರೆ ಏನಾಗಬೇಕು, ರೆಡ್ಯೂಸ್ ಆಗಬೇಕು. ಫಾಲ್ ಅಂತ ಹೇಳಿದ್ರೆ ಯಾವುದೋ ಒಂದು ಆಬ್ಜೆಕ್ಟು ಎಷ್ಟೋ ಹೈಟು ಹೋಗ್ತಾ ಇದೆ. ಓಕೆ, ಎಷ್ಟು ಹೈಟ್ ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಹೈಟ್ ಹೋದರೆ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಜಿ ಇದೇನಾಗುತ್ತೆ ಅಂತ ಹೇಳಿದ್ರೆ G/2 ಆಗುತ್ತೆ. ಓಕೆ, ಅಲ್ಲಿಗೆ ಏನಂತ ಕೊಟ್ಟಿದ್ದಾನೆ ಈಗೋನು, ಜಿ ಹೆಚ್ಚು G/2 ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಹೈಟು ನಾನು ಮೇಲ್ಗಡೆ ಹೋಗಬೇಕು ಅದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊತ ಬರಬೇಕು. ಓಕೆ, ಸೊ ದೇ ಹ್ಯಾವ್ ಗಿವನ್ ದಿ ವ್ಯಾಲ್ಯೂ ಆಫ್ ಆರ್ ಇ ಇಸ್ ಆಫ್ 6400 ಕಿಲೋಮೀಟರ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು 6400 ಇಂಟು ಕಿಲೋ ಅಂತ ಹೇಳಿದ್ರೆ ವ್ಯಾಲ್ಯೂ ಇಟ್ ಇಸ್ ಆಫ್ 10⁻3. ಓಕೆನಾ, ಜಿ ಹೆಚ್ ಇಸ್ ಇಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, G/2 ಅಥವಾ 1/2 ಟೈಮ್ಸ್ ದಟ್ ಆಫ್ ದಿ ಜಿ. ಓಕೆ, ಸೊ ಟು ಫೈಂಡ್ ಹೆಚ್ ವ್ಯಾಲ್ಯೂ ಏನ ಕಂಡಿಬೇಕು, ನಾವೀಗ ಹೆಚ್ ವ್ಯಾಲ್ಯೂನ ಕಂಡಿತಾ ಹೋಗಬೇಕು. ಯಾವ ರೀತಿ ಕಂಡಿಡಿಯೋದು, ಸೊ ವಿ ಹ್ಯಾವ್ ದಿ ಫಾರ್ಮುಲಾ ದಟ್ ಈಸ್ ಆಫ್ ಜಿ ಹೆಚ್ ಇಸ್ ಈಕ್ವಲ್ ಟು ಆರ್ ಇ ಜಿ ಇಂಟು ಆರ್ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಇದೆ, ಹೌದಲ್ವಾ. ಸೊ ಇದರಲ್ಲಿ ಗಿವನ್ ಕ್ವಾಂಟಿಟೀಸ್ನ ಪ್ರಕಾರ ಜಿ ಹೆಚ್ ಡಿವೈಡೆಡ್ ಬೈ ಜಿ, ಯಾಕಂದರೆ ಇಲ್ಲಿ ನ್ಯೂಮೇಟ್ರಲ್ ಇದೆ ಈ ವ್ಯಾಲ್ಯೂ, ಆ ನ್ಯೂಮೇಟ್ರಲ್ ಇರುವಂಥ ವ್ಯಾಲ್ಯೂನ ಎಲ್ಲಿ ಕರೆಸ್ಕೊತಾ ಇದ್ದೀನಿ, ಡಿನಾಮಿನೇಟರ್ ಕರೆಸ್ಕೊತಾ ಇದ್ದೀನಿ. ಅವಾಗ ಜಿ ಹೆಚ್ ಡಿವೈಡ್ ಬೈ ಜಿ ಇಸ್ ಈಕ್ವಲ್ ಟು ಆರ್ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜಿ ಹೆಚ್ ಬೈ ಜಿ, ಈಗ ಅಬ್ಸರ್ವ್ ಮಾಡ್ಕೊಳ್ಳಿ. ಜಿ ಹೆಚ್ ಇಸ್ ಇಕ್ವಲ್ ಟು ಫಾರ್ಮುಲಾ ಏನು ಕೊಟ್ಟಿದ್ದಾನೆ ಅಂದರೆ ಅವ್ನು ಕೊಟ್ಟಿರೋ ಪ್ರಕಾರ 1/2 ಟೈಮ್ಸ್ ದಟ್ ಆಫ್ ಜಿ ಅಂತ ಕೊಟ್ಟಿದ್ದಾನೆ. ಸೊ ಈ ಜಿನ ಎಲ್ಲಿ ಕಳಿಸ್ಕೊತೀನಿ, ಡಿನಾಮಿನೇಟರ್ ಕರೆಸ್ಕೊತೀನಿ. ಡಿನಾಮಿನೇಟರ್ ಕರೆಸ್ಕೊಂಡಾಗ ಜಿ ಹೆಚ್ ಬೈ ಜಿ ವ್ಯಾಲ್ಯೂ ಎಷ್ಟಾಗುತ್ತೆ, 1/2 ಆಗ್ತಾ ಹೋಗುತ್ತೆ.
ಓಕೆ, ಸಪೋಸ್ ಈ ಥರ ನಂಗೆ ಮಾಡೋದು ಗೊತ್ತಾಗಲಿಲ್ಲ ಸರ್ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಜಿ ಹೆಚ್ ಇಸ್ ಈಕ್ವಲ್ ಟು ಸೊ ಆರ್ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಜಿ ಅಂತ ಫಾರ್ಮುಲಾ ಇದೆ. ಸೊ ಜಿ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಅವರು, ಜಿ ಡಿವೈಡ್ ಬೈ 2 ಅಂತ ಕೊಟ್ಟಿದ್ದಾರೆ. ಸೊ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಏನಾಗುತ್ತೆ, ಜಿ ಆಗುತ್ತೆ. ಇಲ್ಲಿ ಜಿ ಮತ್ತು ಜಿ ಏನಾಗತ್ತಪ್ಪ, ಕ್ಯಾನ್ಸಲ್. ಅವಾಗ ಉಳ್ಕೊಂಡಿದ್ದು ಎಷ್ಟು ಇಲ್ಲಿ 1/2 ಉಳ್ಕೊಂತು. ನೀವು ಈ ಥರ ಆದರೂ ಮಾಡ್ಬೋದು ಅಥವಾ ಈ ಥರ ಬೇಕಾದರೂ ಮಾಡ್ತಾ ಹೋಗ್ಬೋದು. ಓಕೆ, ದೇರ್ ಫೋರ್ 1/2 ಈಸ್ ಈಕ್ವಲ್ ಟು ಆರ್ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆ ಅಲ್ವಾ? ಏಕೆ ಜಿ ಹೆಚ್ ಬೈ ಜಿ ಇಸ್ಕೊಂಡು ಏನಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, 1/2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋಗಿದ್ದೀವಿ. ಎರಡು ಕಡೆ ಸ್ಕ್ವೇರ್ ತಗೊತಾ ಹೋಗೋಣ. ಓಕೆ, ಸಾರಿ, ಸ್ಕ್ವೇರ್ ರೂಟ್ನ ತಗೊತಾ ಹೋಗೋಣ. ಸೊ ಎರಡೂ ಕಡೆ ನಾವೇನೋ ಸ್ಕ್ವೇರ್ ರೂಟ್ನ ತಗೊಂಡ್ವಿ ಅಂತ ಹೇಳಿದ್ರೆ ಆರ್ ಇ ಡಿವೈಡ್ ಬೈ ಆರ್ ಇ ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ √2 ಆಗುತ್ತೆ. ಸೊ ಹಾಗೆ ಸರ್ ಅಂತ ಹೇಳಿದ್ರೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಅಂತ ಆದಾಗ ಈಗ ಎ ಸ್ಕ್ವೇರ್ ಇದೆಯಪ್ಪ, ಎ ಸ್ಕ್ವೇರ್ಗೆ ರೂಟ್ ಹಾಕಿದ್ರೆ ಏನು ಬರುತ್ತೆ, ಇಟ್ ಮಸ್ಟ್ ಬಿ ಈಕ್ವಲ್ ಟು ಎ ಬರುತ್ತೆ. ಹಾಗೆ ಈ ವ್ಯಾಲ್ಯೂಗೆ ಏನಾದ್ರು ನಾವು ರೂಟ್ನ ಹಾಕಿದ್ವಿ ಅಂತ ಹೇಳಿದ್ರೆ ಅವಾಗ ಬಂದಿರುವಂಥ ಸ್ಕ್ವೇರು ಮತ್ತು ರೂಟ್ ಏನಾಗ್ತಾ ಹೋಗಬೇಕು, ಕ್ಯಾನ್ಸಲ್ ಆಗಬೇಕು. ಉಳ್ಕೊಂಡಿದ್ದು ಮಾತ್ರ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಇಟ್ ಈಸ್ ಆಫ್ 1 ಓನ್ಲಿ. ಸೊ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ ಅಂತ ಹೇಳಿದ್ರೆ ಲೆಟ್ ಇಸ್ ರೆಸಿಪ್ರೋಕಲ್ ದಟ್ ಒನ್. ಏನು ಮಾಡ್ತಾ ಇದ್ದೀವಿ ಈಗ ನಾವು, ರೆಸಿಪ್ರೋಕಲ್ ಮಾಡ್ತಾ ಇದ್ದೀವಿ. ರೆಸಿಪ್ರೋಕಲ್ ಮಾಡಿ ಈ ಆರ್ ಇನ ಎಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರೆ ನ್ಯೂಮರೇಟರ್ ಕಳಿಸ್ತಾ ಹೋಗ್ತೀನಿ. ಆಗ √2 ಇಂಟು ಆರ್ ಇ ಬರುತ್ತೆ ಅಲ್ವಾ. ಸೊ ನಾವಿಲ್ಲಿ ಕಂಡುಬೇಕಾಗಿರೋದು ಹೆಚ್ ವ್ಯಾಲ್ಯೂ ಆಗಿರೋದ್ರಿಂದ √2 ಇಂಟು ಆರ್ ಇ ಮೈನಸ್ ಆರ್ ಇ ಹಾಕೊಂತ ಬರ್ತೀರಾ. ದೇರ್ ಫೋರ್ ಹೆಚ್ ಇಸ್ ಈಕ್ವಲ್ ಟು ಎರಡು ಕಡೆ ಏನು ಕಾಮನ್ ತೆಕ್ಕೊಬೋದು, ಆರ್ ಇ ಕಾಮನ್ ತೆಕ್ಕೊಬೋದು, ಇಂಟು √2 - 1 ಬರ್ತಾ ಹೋಗುತ್ತೆ. ಆರ್ ಇ ವ್ಯಾಲ್ಯೂ ಕೊಟ್ಟಿದ್ದಾನೆ 6400 ಇಂಟು 10⁻³ ಮಲ್ಟಿಪ್ಲೈಡ್ ಬೈ √2 ವ್ಯಾಲ್ಯೂ ಇಸ್ ಆಫ್ 1.4142 - 1 ಹಾಕ್ಕೊಂತೀರಾ. ಸೊ ಎರಡು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಅರೌಂಡ್ ಇಟ್ ಈಸ್ ಆಫ್ 2649.6 ಕಿಲೋಮೀಟರ್ ಬರ್ತಾ ಹೋಗುತ್ತೆ. ಅಂದರೆ ನೀವೇನಾದರೂ ಜಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅರೌಂಡ್ 2649.6 ಇಂಟು 10⁻³ ಮೀಟರ್ ಅಂತಾದರೂ ಬರಿಬೋದು. ಸೊ 10⁻³ ಅಂದರೆ ವ್ಯಾಲ್ಯೂ ಏನು, ಇಟ್ ಈಸ್ ಆಫ್ ಕಿಲೋಮೀಟರ್ ಅಂತ ಅರ್ಥ. ಸೊ ಹಾಗಾದರೆ ಎಷ್ಟು ಹೈಟ್ ಹೋಗಬೇಕು, 2649.6 ಕಿಲೋಮೀಟರ್ ಹೈಟ್ ಹೋದರೆ ಆವಾಗ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನೀವಿಲ್ಲಿ ಒಂದು ಕುಲ್ಟ್ಪಾಟ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸರ್ ಈಗ ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ಜಿ ವ್ಯಾಲ್ಯೂ ಇಟ್ ಈಸ್ ಆಫ್ 9.8 ಇದೆ, ಹೌದಲ್ವಾ. ಸೊ ಹಾಗಾದರೆ ಇದರಲ್ಲಿ ಅರ್ಧ ಆಗಬೇಕು ಅಂತ ಹೇಳಿದ್ರೆ ಸೊ ರೇಡಿಯಸ್ ಆಫ್ ದಿ ಅರ್ತಲ್ಲಿ ಅರ್ಧ ತೆಗೆದುಬಿಡೋಣ ಅಂತ ಕೆಲವರು ಕ್ಯಾಲ್ಕುಲೇಷನ್ಸ್ನ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಕಾನ್ಸೆಪ್ಟ್ ಇಸ್ ಅ ವೆರಿ ವೆರಿ ರಾಂಗ್. ಓಕೆ, ಕೀಪ್ ಇನ್ ಮೈಂಡ್. ಹಾಂ, ಓಕೆ, ಸೆಕೆಂಡ್ ಕ್ವಶನಿಗೆ ಬರೋಣ. At a certain height above the surface of Earth, the gravitational acceleration is 90% of its value at the Earth surface. Determine that height above the Earth surface ಅಂತ ಕೇಳ್ತಾರೆ. ತುಂಬ ಸಿಂಪಲ್, ಇದು ಸೇಮ್ ಕಾನ್ಸೆಪ್ಟೇನೆ. ಅಲ್ಲಿ 1/2 ಅಂತ ಕೊಟ್ಟರು, ಇಲ್ಲಿ 90% ಅಂತ ಕೊಡ್ತಾ ಇದ್ದಾರೆ ಅಷ್ಟೇ ನಿಮಗೆ. ಅಲ್ಲಿ ಏನು ಅಟ್ ಎ ಸರ್ಟನ್ ಹೈಟ್, ಇದನ್ನ ಸರ್ಫೇಸ್ ಆಫ್ ದಿ ಅರ್ತ್ ಅಂತ ತಗೊತಾ ಹೋಗೋಣ. ಯಾವುದೋ ಒಂದು ಹೈಟಲ್ಲಿ, ನನಗೆ ಹೈಟ್ ವ್ಯಾಲ್ಯೂ ಗೊತ್ತಿಲ್ಲ ಎಷ್ಟು ಅಂತ, ಸೊ ಯಾವುದೋ ಒಂದು ಹೈಟಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 90% ಆಫ್ ಇಟ್ಸ್ ವ್ಯಾಲ್ಯೂ ಅಟ್ ದಿ ಸರ್ಫೇಸ್. 90% ಆಫ್ ಜಿ ಇಸ್ ಈಕ್ವಲ್ ಟು ಜಿ ಹೆಚ್ ಅಂತ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ, ನಮಗೆ ಜಿ ಇರುತ್ತೆ. ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಹೆಚ್. ಸೊ ಜಿ ಹೆಚ್ ಇಸ್ ಈಕ್ವಲ್ ಟು 90% ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಸೊ 90% ಏನಂತ ಬರೀಬೋದು ನೀವು, 90/100 ಅಂತ ಬರೆದ್ರೆ ಇಂಟು ಜಿ ಅಂತ ಹಾಕ್ಕೊಂತೀರಾ. ಸೊ ಆ್ಯಂಡ್ ಆರ್ ಇ ಇಸ್ ಈಕ್ವಲ್ ಟು ಏನಾಗುತ್ತೆ, 6400 ಕಿಲೋಮೀಟರ್ನ ಕೊಟ್ಟಿದ್ದಾರೆ. ಹೆಚ್ ವ್ಯಾಲ್ಯೂನ ಈಗ ನಾವು ಖಂಡಿತ ಬರಬೇಕು. ಓಕೆ, ಸೊ ಸೊಲ್ಯೂಷನಲ್ಲಿ ಏನು ಹಾಕ್ಕೊಂತೀರಾ, ಜಿ ಹೆಚ್ ಇಸ್ ಈಕ್ವಲ್ ಟು ಆಲ್ರೆಡಿ ನಿಮಗೆ ಗೊತ್ತಿದೆ ಸೇಮ್ ಫಾರ್ಮುಲಾ. ಸೊ ಜಿ ಹೆಚ್ ಬೈ ಜಿಗೆ ಏನಂತ ಹಾಕ್ಕೊಬೇಕು, ಸೊ 900 ಡಿವೈಡ್ ಬೈ 100, ಜಿ ಏನಾದ್ರು ಡಿನಾಮಿನೇಟರ್ಗೆ ಹೋಯ್ತು ಅಂತ ಹೇಳಿದ್ರೆ 10 ಮತ್ತು 10 ಕ್ಯಾನ್ಸಲ್ ಏನು ಉಳ್ಕೊಳುತ್ತೆ, 9/10 ಅಂತ ಉಳ್ಕೊತಾ ಹೋಗುತ್ತೆ. ಸೊ ಜಿ ಹೆಚ್ ಬೈ ಜಿ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ, 9/10 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಸೊ ಎರಡೂ ಕಡೆ ಏನು ತಗೊತಾ ಹೋಗೋಣ, ರೂಟ್ ತಗೋಣ. ಆಗ ಆರ್ ಇ ಪ್ಲಸ್ ಹೆಚ್ ಡಿವೈಡ್ ಬೈ ಆರ್ ಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಡಿವೈಡ್ ಬೈ 9 ಬರ್ತಾ ಹೋಗುತ್ತೆ. ಸೊ ಈ ಸ್ಟೆಪ್ಪಲ್ಲಿ ಇಸ್ ಈಕ್ವಲ್ ಟು ವಾಟ್, √10 ಅಂದರೆ ಸ್ಕ್ವೇರ್ ರೂಟ್ ಆಫ್
10/9 ಮಾಡ್ಕೊತಾ ಹೋಗಬೇಕು. ಓಕೆ, ಫಸ್ಟು ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕ್ಯಾಲ್ಕುಲೇಟರ್ನ ಉಪಯೋಗಿಸ್ಕೊಂಡು 10/9ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಬಂದಿರೋ ಆನ್ಸರ್ಗೆ ರೂಟ್ ತಗೊಂಡಾಗ ಯು ವಿಲ್ ಗೆಟ್ ಅರೌಂಡ್ ಇಟ್ ಈಸ್ ಆಫ್ 1.054 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಈಗ, ಯಾಕೆಂದರೆ ಹೆಚ್ ವ್ಯಾಲ್ಯೂನ ಕಂಡುಹಿಡಿಯಬೇಕಾಗಿರೋದು ನಾವು, ಹೌದಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ ಕಡೆ ಇಲ್ಲಿಗೆ ಹೋಗುತ್ತೆ. ದಟ್ ಇಂಪ್ಲೈಸ್, ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ ಬರಿತಾ ಇದ್ದೀನಿ. RE plus H is equal to 1.054 ಟೈಮ್ಸ್ RE ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ಲಸ್ RE ಇದೆ, ರೈಟ್ ಹ್ಯಾಂಡ್ ಸೈಡಿಗೆ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ, ಮೈನಸ್ RE ಆಗುತ್ತೆ. ಇವೆರಡರಲ್ಲಿ ಕಾಮನ್ ಏನು ತೆಕ್ಕೊಬೋದು, RE ಕಾಮನ್ ತೆಕ್ಕೊಬೋದು. ಅವಾಗ 1.054 ಮೈನಸ್ 1 ವಿಚ್ ಮಸ್ಟ್ ಬಿ ಈಕ್ವಲ್ ಟು 0.054 ಟೈಮ್ಸ್ RE ಬರ್ತಾ ಹೋಗುತ್ತೆ. ಸೊ RE ವ್ಯಾಲ್ಯೂ ಗೊತ್ತಿದೆ ನಮಗೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಟ್ ಈಸ್ ಆಫ್ 354.6 ಇಂಟು 10⁻³ ಮೀಟರ್ಸ್. ಸೊ 10⁻³ ಏನಂತ ಬರಿಬೋದು ನೀವು, ಕಿಲೋಮೀಟರ್ ಅಂತ ಕೂಡ ಬರಿತಾ ಹೋಗ್ಬೋದು. ಓಕೆ, ಸೊ ಇಷ್ಟು ಗೊತ್ತಾಗಿದೆ ಅಲ್ವಾ? ಸೊ ಪ್ರಾಬ್ಲಮ್ಸ್ ಇಸ್ ವೆರಿ ವೆರಿ ಸಿಂಪಲ್, ಟಫ್ ಇಲ್ಲ ನಿಮಗೆ. ಈಗ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣ ಅಂತ ಹೇಳಿದ್ರೆ, ಎಫೆಕ್ಟ್ ಆನ್ ದಿ ಡೆಪ್ತ್ ಆನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ವೆರಿ 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 ಇಂಪಾರ್ಟೆಂಟ್. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಕೆಲವು ಕಾನ್ಸೆಪ್ಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದ್ಸಲ ಇಂಟ್ರೊಡಕ್ಷನ್ ಪಾರ್ಟ್ನ ಕೊಡ್ತಾ ಬರ್ತೀನಿ. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಸರ್ಫೇಸ್ ಅರ್ತ್ ಅಂತ ತಗೊಂತಾ ಬರೋಣ. ಓಕೆ, ಸೊ ದಿಸ್ ರೇಡಿಯಸ್ ಇಸ್ ಆಫ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ RE ಅಂತ ಪಾಯಿಂಟ್ ಇದೆ. ಈಗ ಸೊ ಇಲ್ಲಿ ಮೆಜರ್ ಮಾಡಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ಈಸ್ ಆಫ್ G ಅಂತ ತಗೊತಾ ಇದ್ದೀವಿ. ಸೊ ಅಟ್ ಎ ಹೈಟ್ ಹೆಚ್, ಸೊ ಎಷ್ಟೋ ಹೈಟು ಹೆಚ್ಚು ಹೋದಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ರೆಪ್ರೆಸೆಂಟೇಷನ್ ಅಂತ ತಗೊಂತೀವಪ್ಪ, ಇಟ್ ಈಸ್ ಆಫ್ GH ಅಂತ ತಗೊತೀವಿ. ಈಗ ಅರ್ತ್ ಮೇಲಾಯಿತು, ಈಗ ಅರ್ತಿಂದ ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಇನ್ಸೈಡ್ ದಿ ಅರ್ತ್ ಹೋಗೋಣ. ಸೊ ಇನ್ಸೈಡ್ ದಿ ಅರ್ತ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಾಗ ರೆಪ್ರೆಸೆಂಟೇಷನ್ ಏನು ತಗೊಬೇಕು, D ಅಂತ ತಗೊತಾ ಹೋಗಬೇಕು ನೀವೀಗ. ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ಎಷ್ಟು ಡೆಪ್ತು ಒಳಗಡೆ ಹೋಗ್ತಾ ಇದ್ದೀವಿ, D ಅನ್ನೋಷ್ಟು ಡೆಪ್ತು ಇನ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಒಳಗಡೆ ಹೋಗ್ತಾ ಇದ್ದೀವಿ. ಅಬೋವ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಟ್ ಎ ಹೈಟ್ H ಇಸ್ ಗಿವನ್ ಬೈ GH. Below the surface of the earth at a depth D which is given by GD ಅಂತ ವ್ಯಾಲ್ಯೂ ಬರ್ಕೊಂತ ಬರ್ತೀವಿ. ಓಕೆನಾ? ಸೊ GD ಅಂತ ಹೇಳಿದ್ರೆ ಏನಂತ ಅರ್ಥ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ D. GH ಅಂತ ಹೇಳಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಹೈಟ್ H. ಬರೇ G ಅಂತ ಹೇಳಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಂತ ಅರ್ಥ. ಗೊತ್ತಾಗಿದೆ ಹೇಳ್ತಾ ಇರೋದು? ಈಗ ಥಿಂಕ್ ಮಾಡ್ರಪ್ಪ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಎಷ್ಟಿತ್ತು, ಇಟ್ ಈಸ್ ಆಫ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇತ್ತು ನಮಗೆ, ಹೌದಲ್ವಾ? ಯಾವಾಗ ಹೈಟ್ ಹೋಗ್ತಾ 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 ಹೋದ್ವಿ, ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ಅರ್ತ್ ಇನ್ಸೈಡ್ ಹೋದಾಗ ಏನಾಗ್ಬೋದು, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ GD, ವೆದರ್ ಇಟ್ ವಿಲ್ ಡಿಕ್ರೀಸ್ ಆರ್ ಇಟ್ ವಿಲ್ ಇನ್ಕ್ರೀಸ್ ಆರ್ ಇಟ್ ವಿಲ್ ಸ್ಟೇ ಕಾನ್ಸ್ಟೆಂಟ್. ನಾವಿದನ್ನ ಈಗ ಅನಲೈಸ್ ಮಾಡ್ಕೊತಾ ಬರಬೇಕು. ಓಕೆನಾ? ಈಗ ಒಂದು ಆಬ್ಜೆಕ್ಟ್ ಏನಾದರೂ ಈ ಪಾಯಿಂಟಲ್ಲಿ ಇತ್ತು ಅಂತ ಹೇಳಿದ್ರೆ, ಓಕೆ ಅದೊಂದು ಇಂಕ್ ಚೇಂಜ್ ಮಾಡ್ಕೊಂಬಿಡೋಣ. ಸೊ ಒಂದು ಆಬ್ಜೆಕ್ಟ್ ಏನಾದರೂ ಇಲ್ಲಿಗಿತ್ತು ಅಂತ ಹೇಳಿದ್ರೆ, ಹೌದಲ್ವಾ? ಅಂದರೆ ಸರ್ಫೇಸ್ ಅರ್ಥ ಇತ್ತು ಅಂತ ಹೇಳಿದ್ರೆ ನಾನಿಲ್ಲಿ ಏನಂತ ಹಾಕ್ಕೊತೀನಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಅಂತ ಹಾಕ್ಕೊತಾ ಬರ್ತೀನಿ. ಓಕೆ, ಸೊ ಡಿಸ್ಟೆನ್ಸ್ ವಿಲ್ ಬಿ ಆಫ್ ಎಷ್ಟು ಹಾಕೊಬೇಕು, ಯು ಹ್ಯಾವ್ ಟು ಟೇಕ್ RE ಅನ್ನೋ ಡಿಸ್ಟೆನ್ಸ್ನ ಹಾಕ್ಕೊತಾ ಬರಬೇಕು. ಓಕೆ, ಇಲ್ಲಿಂದ ಈ ಪಾಯಿಂಟಿಂದ ಡಿಸ್ಟೆನ್ಸ್ ಎಷ್ಟು ಬಂತು, RE. ಅದೇ ಪರ್ಸನ್ ಏನಾದರೂ ಈ ಪಾಯಿಂಟಲ್ಲಿ ನಿಂತಿದ್ದ ಅಂತ ಹೇಳಿದ್ರೆ ದಿ ಡಿಸ್ಟೆನ್ಸ್ ವಿಲ್ ಬಿ ಆಫ್ ಏನಂತ ತೊಗೊತೀರಾ ನೀವು, RE ಪ್ಲಸ್ D ಅಂತ ತಗೊತಾ ಹೋಗಬೇಕು. ಈಗ ಪರ್ಸನ್ನು ಇಲ್ಲೂ ನಿಂತಿಲ್ಲ, ಸರ್ಫೇಸ್ ಆಫ್ ದಿ ಅರ್ತ್ ಮೇಲೂ ನಿಂತಿಲ್ಲ, ಒಳಗಡೆ ಹೋಗಿ ನಿಂತ್ಕೊತಾ ಇದ್ದಾನೆ. ಓಕೆ, ಹಾಗಾದರೆ ಈ ಪಾಯಿಂಟಲ್ಲಿ ನಿಂತಾಗ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಕೊಳ್ರಪ್ಪ ಇಲ್ಲಿ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇಟ್ ಈಸ್ ಆಫ್ RE ಇದೆ. ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾನೀಗ ಇಲ್ಲಿ ನಿಂತಿದ್ದೀನಿ, ದಿಸ್ ಡಿಸ್ಟೆನ್ಸ್ ಈಸ್ ಆಫ್ D. ಸೊ ಐ ನೀಡ್ ದಿ ವ್ಯಾಲ್ಯೂ ಆಫ್ ದಿಸ್ ಡಿಸ್ಟೆನ್ಸ್. ಹಾಗಾದರೆ ಇಲ್ಲಿಗೆ ನಿಂತ್ಕೊಂಡಾಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನಮಗೆ, ಎಷ್ಟದು, ಇಟ್ ಈಸ್ ಸಿಂಪಲ್ ಆಗಿ ಹೇಳ್ಬೋದು, ದಟ್ ಈಸ್ ಆಫ್ RE ಮೈನಸ್ D ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಏಕೆ, ನಮಗೆ ಇಲ್ಲಿಂದ ಇಲ್ಲಿ ಗೊತ್ತಿದೆ ಎಷ್ಟು ಡಿಸ್ಟೆನ್ಸ್ ಬಂದಿದ್ದೀನಿ ಅಂತ ಗೊತ್ತಿದೆ. ಹಾಗಾದರೆ ಎಲ್ಲಿಗೆ ನಿಂತಿದ್ದೀವಿ, ಇಟ್ ಈಸ್ ಆಫ್ RE ಮೈನಸ್ D ಅಷ್ಟು ಡಿಸ್ಟೆನ್ಸ್ ನಿಲ್ತಾ ಹೋಗಿದ್ದೀವಿ. ಗೊತ್ತಾಗಿದೆ ಹೇಳ್ತಾ ಇರೋದು? ನೆಕ್ಸ್ಟ್ ಇನ್ನೊಂದೇನು ಹಾಕ್ಕೊತೀನಿ ಅಂತ ಹೇಳಿದ್ರೆ ಮಾಸ್ ಅಂತ ಹಾಕ್ಕೊತಾ ಬರೋಣ.
ಈಗ ಈ ಪಾಯಿಂಟಲ್ಲಿ ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ ಎರಡು ಮಾಸ್ನ ಕನ್ಸಿಡರ್ ಮಾಡಬೇಕು ಅಲ್ವಾ. ಸೊ ಒಂದು ಇಟ್ ಈಸ್ ಆಫ್ ಜಿ ಇಸ್ ಈಕ್ವಲ್ ಟು ಫಾರ್ಮುಲಾ ತಗೊಂಡ್ರೆ ಏನು ಬರೀತೀರಾ, ಇಟ್ ಈಸ್ ಆಫ್ ಜಿ ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ ಅಂತ ಬರೀತೀರಾ ಅಲ್ವಾ, ವೇರ್ ಆರ್ ಇ ಇಸ್ ಆಫ್ ಡಿಸ್ಟೆನ್ಸ್, ಎಮ್ ಇ ಅಂತ ಹೇಳಿದ್ರೆ ಮಾಸ್ ಆಫ್ ದಿ ಅರ್ತ್. ಈ ಪಾಯಿಂಟಲ್ಲಿ ನಿಂತ್ಕೊಂಡಾಗ ಯು ಹ್ಯಾವ್ ಟು ಕನ್ಸಿಡರ್ ದಿ ಮಾಸ್ ಆಫ್ ದಿ ಅರ್ತ್ನ ಫೈಂಡ್ ಔಟ್ ಮಾಡ್ಕೊತ ಬರ್ತೀರಾ, ಹೌದಲ್ವಾ. ಹಾಗಾದರೆ ಇಲ್ಲಿ ಏನು ಹಾಕೊಬೇಕು, ಇಟ್ ಈಸ್ ಆಲ್ಸೋ ಸೇಮ್, ಏಕೆ ಮಾಸ್ ಆಫ್ ದಿ ಅರ್ತು ಏನು ಕೂಡ ವೇರಿ ಆಗ್ತಾ ಹೋಗ್ತಾ ಇಲ್ಲ. ಆದರೆ ನಾನು ಈ ಪಾಯಿಂಟಲ್ಲಿ ನಿಂತ್ಕೊಂಡೆ ಅಂತ ಹೇಳಿದ್ರೆ ಮಾಸು ಎಷ್ಟು ಕನ್ಸಿಡರ್ ಮಾಡಬೇಕು, ಓನ್ಲಿ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಪಾರ್ಟ್ ಆಫ್ ದಿ ಅರ್ತ್ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಓಕೆ, ನಾನು ಇಲ್ಲಿ ನಿಂತ್ಕೊಂಡ್ರೆ ಕಂಪ್ಲೀಟ್ ಅರ್ತ್ ಮಾಸ್ನ ತಗೊತಾ ಹೋಗ್ತೀರಾ. ಅದೇನಾದ್ರು ನಾನು ಇಲ್ಲಿ ನಿಂತ್ಕೊಂಡೆ ಅಂತ ಹೇಳಿದ್ರೆ ಸ್ಪೆಸಿಫಿಕಲಿ ಅದನ್ನ ಮಾಸ್ ಆಫ್ ದಿ ಸ್ಪಿಯರ್ ಅಂತ ಬರ್ಕೊತ ಬರ್ತೀನಿ ನಾನೀಗ. ಓಕೆ, ಇಷ್ಟು ಕಾನ್ಸೆಪ್ಟ್ ಒಂಚೂರು ಗೊತ್ತಾಗಿದೆಯಾ ಏನು ಅಂತ, ಎಸ್ ಆರ್ ನೋ? ಓಕೆ, ಸೊ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಏನು ನೋಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅನಲೈಸ್ ವಾಟ್ ಈಸ್ ಎ ಡೆನ್ಸಿಟಿ. ಓಕೆ, ಏನು ಅನಲೈಸ್ ಮಾಡ್ಕೊತ ಬರಬೇಕು ನೀವೀಗ, ಡೆನ್ಸಿಟಿ ಅಂದರೆ ಏನು ಅಂತ ಅನಲೈಸ್ ಮಾಡ್ಕೊತ ಬರಬೇಕು. ಏನಪ್ಪ ಡೆನ್ಸಿಟಿ ಅಂತ ಹೇಳಿದ್ರೆ ಏನಂತ ಅರ್ಥ ಈಗ. ಸೊ ಡೆನ್ಸಿಟಿಗೂ ಕೂಡ ಒಂದು ಫಾರ್ಮುಲಾ ಕೂಡ ನಿಮಗೆ ಗೊತ್ತಿದೆ, ಹೌದಲ್ವಾ. ಸೊ ಡೆನ್ಸಿಟಿ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ರೋ ಅಂತ ರೆಪ್ರೆಸೆಂಟ್ ಮಾಡ್ತೀರಾ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಓಕೆ, ಡೆನ್ಸಿಟಿ ಇಸ್ ಈಕ್ವಲ್ ಟು ಅಂತ ಬರ್ಕೊಬೇಕು, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಬರ್ಕೊತ ಹೋಗಬೇಕು, ಹೌದಲ್ವಾ. ಈಗ ನೋಡ್ಕೊಳ್ಳಿ, ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊತ ಬರಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಯು ಹ್ಯಾವ್ ಒನ್ ವಾಟರ್ ಬಾಟಲ್. ಓಕೆ, ಏನಿದೆ ನಿಮ್ಮ ಕೈಲಿ, ವಾಟರ್ ಬಾಟಲ್ ಇದೆ ಅಂತ ಅನ್ಕೋಣ. ಈ ವಾಟರ್ ಬಾಟಲ್ಗೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಸುಮ್ಮನೆ ಅಸಂಪ್ಷನಲ್ಲಿ 1 kg ಅಂತ ಬರ್ಕೊತೀನಿ. ಎಷ್ಟು ಮಾಸ್ ಇದೆ, 1 kg. ವಾಲ್ಯೂಮ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1 ಮೀಟರ್ ಅಂತ, ಸಾರಿ 1 ಕ್ಯೂಬ್ ಬೇಡ, ಜಸ್ಟ್ 1 ಯೂನಿಟ್ ಅಂತ ಅನ್ಕೊತ ಹೋಗೋಣ. ಓಕೆ, ಸೊ ಡೆಫಿನೆಟ್ ಆಗಿ ಯೂನಿಟ್ ಬೇಡ ಅದಕ್ಕೆ ಸದ್ಯಕ್ಕೀಗ ಅಲ್ಲಿ. ಸೊ ಜಸ್ಟ್ ಏನಂತ ಅನ್ಕೊತೀನಿ ಅಂತ ಹೇಳಿದ್ರೆ 1 ಯೂನಿಟ್ ಆಫ್ ವಾಲ್ಯೂಮ್ ಅಂತ ಅನ್ಕೊತ ಬರೋಣ. ಓಕೆನಾ. ಈಗ ನೆಕ್ಸ್ಟ್ ಕೆಲಸ ಏನು ಮಾಡ್ತೀನಿ ಇಲ್ಲಿ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಡಿಕ್ರೀಸ್ ದಿ ವಾಲ್ಯೂಮ್ ಬೈ 50% ಅಷ್ಟು ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ. ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಮಾಡ್ತಾ ಇದ್ದೀನಿ, 15% ಅಷ್ಟು ಡಿಕ್ರೀಸ್ ಮಾಡ್ತಾ ಬರ್ತಾ ಇದ್ದೀನಿ. ಓಕೆನಾ. ಹಾಗಾದರೆ ಏನಾಗುತ್ತೆ, 15% ಅಷ್ಟು ನಾನೇನಾದರೂ ಡಿಕ್ರೀಸ್ ಮಾಡಿದ್ರೆ ವಿತೌಟ್ ಚೇಂಜಿಂಗ್ ದಿ ಏರಿಯಾ. ಓಕೆನಾ. ಸೊ ಇದ್ರ ಒಳಗಡೆ ವಾಟರ್ ಎಷ್ಟಿದೆ, ಇಟ್ ಈಸ್ ಅ 1 kg ಅಥವಾ 1 ಲೀಟರ್ ಅಂತ. ಓಕೆ, ಯೂನಿಟ್ ಇಲ್ಲಕ್ಕೂ ಬೇಡ ಅಲ್ಲಿ. ಸೊ ಒಂದು ಲೀಟರ್ ಇದೆ ಅಂತ ಅನ್ಕೋಣ. ಆ ಲೀಟರ್ನಲ್ಲಿ ಏನು ಮಾಡ್ತಿದ್ದೀರಾ, ಈಗ 1 ಲೀಟರ್ ನೀರು ಇದೆಯಪ್ಪ ನಿಮ್ಮ ಹತ್ರ. ಈ ಫುಲ್ಲು ತುಂಬಿದ್ರೆ ಎಷ್ಟು ಲೀಟರ್ ಆಗುತ್ತೆ, 1 ಲೀಟರ್ ನೀರಾಗುತ್ತೆ ಅಂತ ಅನ್ಕೊಳ್ಳಿ. ಅದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ 1 kg ಅಂತ ಅನ್ಕೊತ ಬರೋಣ. ಓಕೆನಾ. ಈಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಅರ್ಧ kg ನೀರನ್ನ ಕುಡಿದು ಬಿಡ್ತೀರಾ, ಅಂದರೆ ಅರ್ಧ ಲೀಟರ್ ನೀರನ್ನ ಕುಡಿದು ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಆವಾಗ ನೀವು ಎತ್ಕೊಂಡಾಗ ಅದ್ರ ಮಾಸ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಅಷ್ಟೇ ಇರುತ್ತೆ ಅನ್ನಿಸ್ತಾ, 100% ಕಡಿಮೆ ಆಗೇ ಆಗಿರುತ್ತೆ ಅಲ್ವಾ. ಅಲ್ಲಿ ನೋಡಿ, ಫಸ್ಟ್ ಏನು ಮಾಡ್ತಿದ್ದೀವಿ, ಇಲ್ಲಿ 1 ಲೀಟರ್ ನೀರಿತ್ತು ನನ್ನ ಹತ್ರ. ಆ 1 ಲೀಟರ್ ನೀರನ್ನ ಏನು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ 0.5 ಲೀಟರ್ ನೀರು ಮಾಡ್ಕೊತ ಬರ್ತಾ ಇದ್ದೀನಿ. 1 ಲೀಟರ್ ನೀರಿದ್ದಾಗ ಮಾಸ್ ಎಷ್ಟಿತ್ತು ಅಂತ ಹೇಳಿದ್ರೆ 1 kg ಇತ್ತು. ಹಾಗೆ 0.5 ಲೀಟರ್ ನೀರಿದ್ದಾಗ ಮಾಸ್ ಎಷ್ಟು ಬರಬೇಕು, ಹಾಗಾದರೆ ಪ್ರಪೋರ್ಷನ್ಲಾಗಿ ಡಿಕ್ರೀಸ್ ಆಗಲೇಬೇಕು ಅಲ್ವಾ ಅಲ್ಲಿ. ಸೊ ದ ಮಾಸ್ ವಿಲ್ ಆಲ್ಸೋ ಗೆಟ್ ಡಿಕ್ರೀಸಸ್. ಎಷ್ಟಕ್ಕೆ, 0.5 kg ಅಥವಾ 0.5 kg ಅಂತಲೇ ಅನ್ಕೊತ ಬರೋಣ. ಓಕೆನಾ. ಸೊ ವಾಲ್ಯೂಮು ಕಡಿಮೆ ಆಗಿದ ತಕ್ಷಣ ಮಾಸು ಕೂಡ ಏನಾಯಿತು, ಕಡಿಮೆ ಆಯಿತು. ಹಾಗೆ ಇಲ್ಲಿ ವಾಲ್ಯೂಮು 1 ಲೀಟರ್ ಇದ್ದಾಗ ಮಾಸ್ ಕೂಡ ವಾಲ್ಯೂಮ್ ಇತ್ತು, ಹೌದಲ್ವಾ. ಈಗ ಇಲ್ಲಿ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ಕೊತ ಬರೋಣಪ್ಪ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಡೆನ್ಸಿಟಿ, ಮಾಸ್ ಬೈ ವಾಲ್ಯೂಮ್. ಮಾಸ್ ಎಷ್ಟಿತ್ತು, 1/1 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 1. ಇಲ್ಲಿ 0.5/0.5, ಅಗೇನ್ ಇಟ್ ಮಸ್ಟ್ ಬಿ ಈಕ್ವಲ್ ಟು 1. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾರೋದು ಏನು ಅಂತ ಹೇಳಿದ್ರೆ ಇಫ್ ದಿ ಮಾಸ್ and volume decreases or increases proportionally, ಎರಡೂ ಒಟ್ಟಿಗೆ ಡಿಕ್ರೀಸ್ ಆಗಿ ಅಥವಾ ಎರಡೂ ಒಟ್ಟಿಗೆ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ದಿ ಡೆನ್ಸಿಟಿ ವಿಲ್ ಬಿಕಮ್ಸ್ ಕಾನ್ಸ್ಟೆಂಟ್. ಏನು ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ, ಡೆನ್ಸಿಟಿ ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ. ಹೇಳ್ಕೊಡ್ತಿರೋದು ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ಏನಂತ ಅರ್ಥ ಹೇಳಿ, ಈಗ ಅಲ್ಲಿ ಡೆನ್ಸಿಟಿ ಏನಾದ್ರು ಕಾನ್ಸ್ಟೆಂಟ್ ಆಗಬೇಕು ಅಂದರೆ ಮಾಸ್ ಮತ್ತು ವಾಲ್ಯೂಮು ಏನಾಗಬೇಕು, ಈಕ್ವಲೇಟ್ ಪ್ರಪೋರ್ಷನಲ್ಲಿ ಚೇಂಜ್ ಆಗ್ತಾ ಬರಬೇಕು. ಅಂದರೆ ಐದರ್ ಎರಡು ಡಿಕ್ರೀಸ್ ಆಗಬೇಕು, ಐದರ್ ಎರಡು ಇನ್ಕ್ರೀಸ್ ಆಗಬೇಕು. ಅವಾಗ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಆಗಿ ಉಳ್ಕೊತ ಬರುತ್ತೆ. ಓಕೆ, ಇಷ್ಟು ಕಾನ್ಸೆಪ್ಟ್ಗಳನ್ನ ನೆನ್ಪಿಟ್ಕೊಂಡು ಈಗ ಬರೋಣ ಯಾವುದದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎಫೆಕ್ಟ್ ಆನ್ ಡೆಪ್ತ್ on
acceleration due to gravity. So first let us consider one diagram na consider ಮಾಡ್ತಾ ಬರೋಣ ಈಗ. So first ಔಟರ್ ಸೈಡ್ ಅಲ್ಲಿ ಏನಿದೆ ಇಟ್ ಈಸ್ ಆಫ್ ಎನ್ ಅರ್ತ್. ಓಕೆ, ಔಟರ್ ರಿಂಗ್ ಏನು ಕಾಣಿಸ್ತಾ ಇದೆಯಲ್ಲಪ್ಪ ಅದು ಏನಂತ ಕನ್ಸಿಡರ್ ಮಾಡಬೇಕು, ಯು ಹ್ಯಾವ್ ಟು ಕನ್ಸಿಡರ್ ದಟ್ ಒನ್ ಆಸ್ ಎ ಅರ್ತ್ ವಿಚ್ ಹ್ಯಾಸ್ ಎ ರೇಡಿಯಸ್ ಆಫ್ ಆರ್ ಇ. Now the object will move to the point B. ಆಬ್ಜೆಕ್ಟ್ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಪಾಯಿಂಟ್ ಬಿ ಹತ್ರಕ್ಕೆ ಮೂವ್ ಆಗ್ತಾ ಇದೆ. ಅಲ್ಲಿ ಎಷ್ಟು ಡೆಪ್ತಿಗೆ ಹೋದ್ರು ಅಂತ ಹೇಳಿದ್ರೆ ಡಿ ಅನ್ನೋ ಡೆಪ್ತಿಗೆ ಹೋದ್ರು ಅಂತ ಅನ್ಕೋಣ. ಹಾಗಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಅಂಡ್ ದಟ್ ಸೆಂಟರ್ ಆಫ್ ದಿ ಅರ್ತ್ ಅಂತ ತಗೊಂಡಾಗ ಏನು ಬರೀಬೇಕು, ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಆರ್ ಇ ಮೈನಸ್ ಡಿ ಅಂತ ಬರೀತಾ ಬರಬೇಕು. ಎಂತ ಬರೀಬೇಕು ಅದನ್ನ, ಆರ್ ಇ ಮೈನಸ್ ಡಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು, ಎಸ್ ಆರ್ ನೋ? ಓಕೆ, ಸೊ ಅಲ್ಲಿ ಬರ್ದು ಬಿಡೋಣ, ಆರ್ ಇ ಮೈನಸ್ ಡಿ ಅಂತ ಬರೀತಾ ಬರ್ತೀರಾ. ಆ್ಯಂಡ್ ಈ ಕಂಪ್ಲೀಟ್ ಮಾಸ್ನ ತಗೊಂಡ್ರೆ, ಓಕೆ, ಪರ್ಸನ್ ಇಲ್ಲಿಗೆ ನಿಂತಿದ್ದಾಗ ಮಾಸ್ ಆಫ್ ದಿ ಅರ್ತ್ ಏನು ಬರುತ್ತೆ, ಎಮ್ ಇ ಅಂತ ಬರುತ್ತೆ. ಅದೇ ಇಲ್ಲಿಗೆ ನಿಂತ್ಕೊಂಡ ಅಂತ ಹೇಳಿದ್ರೆ ಮಾಸ್ ಆಫ್ ದಿ ಸ್ಪಿಯರ್ ಏನಂತ ಬರುತ್ತೆ, ಎಸ್ ಅಂತ ಬರ್ತಾ ಬರುತ್ತೆ. ದಿಸ್ ಈಸ್ ಆಫ್ ಎನ್ ಇನ್ಸೈಡ್ ಸ್ಪಿಯರ್ ಆ್ಯಂಡ್ ದಿಸ್ ಈಸ್ ಆಫ್ ಎನ್ ಅರ್ತ್ ಅಂತ ತಗೊತಾ ಬರೋಣ. ಓಕೆನಾ? ಈಗ ಎಕ್ಸ್ಪ್ಲನೇಷನ್ ಏನು ಮಾಡ್ತಾ ಬರಬೇಕು, ಕನ್ಸಿಡರ್ ಅನ್ ಅರ್ತ್ ಆಫ್ ರೇಡಿಯಸ್ ಆರ್ ಇ and mass me. The acceleration due to gravity on the surface of the earth of an object of mass ಎಷ್ಟು, small letter m, which is given by, okay, so ಏನು ಬರ್ಕೊಂತ ಹೋಗ್ತೀರಾ ಹೇಳಿ ಈಗ ಅಲ್ಲಿ, it is of acceleration. ಓಕೆ, ನಾನು ಇಷ್ಟೇ ಬರಿತಾ ಹೋಗೋದು, ಇದನ್ನು ಕಂಪ್ಲೀಟ್ ಮಾಡ್ಕೊಬೇಕು ನೀವು. acceleration due to gravity ಎಲ್ಲಿದ್ದಾಗ, on the surface of the earth. Okay, on the surface of the earth which is given by g is equal to ಎಂತ ಬರಿತೀರಾ, gme divided by r e square ಅಂತ ಬರಿತಾ ಹೋಗಬೇಕು. ಓಕೆ, ಸೊ ಕನ್ಸಿಡರ್ ಅನ್ ಅರ್ತ್ ಆಫ್ ರೇಡಿಯಸ್ ಆರ್ ಇ ಅಂಡ್ ಮಾಸ್ ಎಮ್ ಇ, ದೆನ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಆಫ್ ಎನ್ ಆಬ್ಜೆಕ್ಟ್ ಆಫ್ ಅ ಸ್ಮಾಲ್ ಲೆಟರ್ ಎಮ್, ಅದಕ್ಕೆ ಆಬ್ಜೆಕ್ಟ್ಗೆ ಮಾಸ್ ಎಷ್ಟಿದೆ, ಸ್ಮಾಲ್ ಲೆಟರ್ ಎಮ್, ಈಸ್ ಗಿವನ್ ಬೈ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್. ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ ಅಂತ ತಗೋಣ, 1 ಅಂತ ತಗೊತಾ ಬರೋಣ. ಇಷ್ಟು ಅರ್ಥ ಇದೆ ಏನು ಅಂತ ಅಲ್ಲಿ, ಎಸ್ ಆರ್ ನೋ? ಓಕೆ, ಸ್ವಲ್ಪ ಡಯಾಗ್ರಾಮ್ ಬರುತ್ತೆ ಇಲ್ಲಿ, ಸೊ ಐ ವಿಲ್ ಎರೇಸ್ ಇಟ್ ಒನ್. ಈ ಪಾರ್ಟ್ ಒಂದು ಎರೇಸ್ ಮಾಡ್ತೀನಿ. ಹಾಂ, ಇದಂಗೆ ಇರಲಿ. ಸೊ ನಿಮ್ಗೆ ಎಕ್ಸ್ಪ್ಲನೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಟ್ಸಲ್ಲಿ ಕೂಡ ಇದೆ, ಅದನ್ನು ಬೇಕಾದ್ರೆ ಕಾಪಿ ಮಾಡ್ಕೊತ ಹೋಗ್ಬೋದು. ಈಗ ಸೊ ಐ ಆಮ್ ಗೋಯಿಂಗ್ ಟು ರೈಟ್, ಸೊ ದಿಸ್ ಈಸ್ ಆಫ್ ಎನ್ ಆರ್ ಇ ಆ್ಯಂಡ್ ದಿಸ್ ಈಸ್ ಆಫ್ ಎನ್ ಎಮ್ ಇ. ಈಗ ಪರ್ಸನ್ ಎಲ್ಲಿ ನಿಂತಿದ್ದಾನೆ, ಈ ಪಾಯಿಂಟಲ್ಲಿ ನಿಂತಿದ್ದಾನೆ, ಹೌದಲ್ವಾ? ಸೊ ಈ ಪಾಯಿಂಟಲ್ಲಿ ನಿಂತಾಗ ಜಿ ಈಸ್ ಇಕ್ವಲ್ ಟು ಎ ಅಂತ ಬರ್ಕೊತೀರಾ, ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್ ಅಂತ ಬರ್ಕೊತೀರಾ. ಇಷ್ಟಂತೂ ಗೊತ್ತಾಗಿದೆ ನಿಮಗೆ. ಈಗ ಅದೇ ಪರ್ಸನ್ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಇನ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಹೋಗ್ತಾನೆ. ಎಷ್ಟು ಡೆಪ್ತ್ ಹೋಗ್ತಾನೆ, ಡಿ ಅನ್ನೋಷ್ಟು ಡೆಪ್ತ್ ಹೋಗ್ತಾನೆ. ರೇಡಿಯಸ್ ಎಷ್ಟಿದೆ ಅಂತ ಹೇಳಿದ್ರೆ ಆರ್ ಎಸ್ ಅನ್ನೋಷ್ಟು ರೇಡಿಯಸ್ ಇದೆ. ಹಾಗೆ ಅದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎಮ್ ಎಸ್ ಅನ್ನೋದು ಮಾಸ್ ಇದೆ ಅಂತ ಅರ್ಥ. ಓಕೆ, ಸೊ ಈ ಆರ್ ಇ ಮೈನಸ್ ಡಿ ನಾನು ಏನಂತ ಬರ್ಕೊತೀನಿ ಅಂತ ಹೇಳಿದ್ರೆ ಆರ್ ಎಸ್ ಅಂತ ಬರ್ಕೊತೀನಿ. ಓಕೆ, ದಿಸ್ ಈಸ್ ಆಫ್ ಎ ಸ್ಪಿಯರ್. ಇನ್ಸೈಡ್ ಸ್ಪಿಯರ್ಗೆ ರೇಡಿಯಸ್ ಎಷ್ಟು ಬಂತು, ಆರ್ ಎಸ್. ಇನ್ಸೈಡ್ ಸ್ಪಿಯರ್ಗೆ ಮಾಸ್ ಎಷ್ಟು ಬಂತು, ಎಮ್ ಎಸ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಈಗ ಈ ಪಾಯಿಂಟಲ್ಲಿ ನಿಂತ್ಕೊಂಡಾಗ ಅಂದರೆ ದಿಸ್ ಈಸ್ ಆಫ್ ಪಾಯಿಂಟ್ ಎ ಆ್ಯಂಡ್ ದಿಸ್ ಒನ್ ಈಸ್ ಆಫ್ ಪಾಯಿಂಟ್ ಬಿ. ಸೊ ಈ ಪಾಯಿಂಟಲ್ಲಿ ನಿಂತಾಗ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಜಿ ಡಿ, ಹೌದಲ್ವಾ? ಸೊ ಹಾಗಾದರೆ ಜಿ ಡಿ ಇಸ್ ಈಕ್ವಲ್ ಟು ಎಂತ ಬರಿಬೋದು ಅಲ್ಲಿ, ಜಿ ಎಮ್ ಇ ಬದಲು ಎಂತ ಹಾಕ್ಕೊಂತೀರಾ, ಎಮ್ ಎಸ್ ಅಂತ ಹಾಕ್ಕೊಂತೀರಾ, ಡಿವೈಡೆಡ್ ಬೈ ಆರ್ ಇ ಬದಲು ಅಂತ ಹಾಕ್ಕೊಬೇಕು, ಆರ್ ಡಿ ಸ್ಕ್ವೇರ್ ಅಂತ ಹಾಕ್ಕೊಂತ ಬರಬೇಕು. ಓಕೆ, ಈಗ ಇನ್ನೊಂದ್ಸಲ ಎರಡಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ನೋಡಿ, ಈ ಡಯಾಗ್ರಾಮ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಓಕೆ, ಈ ಡಯಾಗ್ರಾಮ್ ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗಿರೋದು. ಕನ್ಸಿಡರ್ ಅನ್ ಅರ್ತ್ ಆಫ್ ಇ, ಫಸ್ಟ್ ಡಯಾಗ್ರಾಮ್ಗೆ ನಾನು ಹೇಳ್ತಾ ಇರೋದೀಗ, ಕನ್ಸಿಡರ್ ಅನ್ ಅರ್ತ್ ಆಫ್ ರೇಡಿಯಸ್ ಆರ್ ಇ ಅಂಡ್ ಮಾಸ್ ಎಮ್ ಇ, ದೆನ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಆಫ್ ಅನ್ ಆಬ್ಜೆಕ್ಟ್ ಮಾಸ್ ಎಮ್ ಈಸ್ ಗಿವನ್ ಬೈ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಹೌದಲ್ವಾ? ಲೆಟ್ ಅನ್ ಆಬ್ಜೆಕ್ಟ್ ಮೂವ್ಸ್ ಇನ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಓಕೆ, ಅಟ್ ಎ ಡೆಪ್ತ್ ಎಷ್ಟು, ಡಿ, having a radius of rs and mass of ms. Then the acceleration due to gravity is given by gd is equal to g into ms divided by
ಆರ್ ಡಿ ಸ್ಕ್ವೇರ್ ಅಂತ ಗೊತ್ತಾಗ್ತಾ ಹೋಯ್ತು ನಮಗೆ, ಹೌದಲ್ವಾ. ಈಗ ನಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಆರ್ ಡಿ ಇಸ್ ಈಕ್ವಲ್ ಟು ಏನು ಬರುತ್ತಪ್ಪ, ಇಟ್ ಈಸ್ ಆಫ್ ಆರ್ ಇ ಮೈನಸ್ ಡಿ ಅಂತ ಕನ್ನಡಿತಾ ಹೋಗ್ಬೋದು. ಸಾರಿ ರೈಟ್, ಆರ್ ಡಿ ಇಸ್ ಈಕ್ವಲ್ ಟು ಅಂತ ಬರ್ಕೊಬೋದು, ನಾನು ಆರ್ ಇ ಮೈನಸ್ ಡಿ ಅಂತ ಬರೀಬೋದು. ಯು ನೋ ದಿ ವ್ಯಾಲ್ಯೂ ಆಫ್ ಆರ್ ಇ ಎಷ್ಟದು, ಇಟ್ ಈಸ್ ಆಫ್ 6400 ಕಿಲೋಮೀಟರ್ ಅಂತ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಡಿ ಎಷ್ಟು ಡೆಪ್ತ್ ಹೋಗ್ತಿದ್ದೀರಾ ಅಂತ ನಿಮಗೆ 100% ಗೊತ್ತಾಗೇ ಆಗುತ್ತೆ ಅಲ್ವಾ ಅಲ್ಲಿ. ಸೊ ಸಿಂಪಲ್ ಆಗಿ ನೀವೇನು ಮಾಡ್ಬೋದು, ಆರ್ ಡಿ ವ್ಯಾಲ್ಯೂನ ಕಂಡುಹಿಡಬಹುದು. ಯಾವುದನ್ನ ಉಪಯೋಗಿಸ್ಕೊಂಡು, ಆರ್ ಇ ಮೈನಸ್ ಡಿನ ಉಪಯೋಗಿಸ್ಕೊಂಡು. ಆದರೆ ಮಾಸ್ ಆಫ್ ದಿ ಅರ್ತ್ನ ಹೆಂಗೆ ಕಂಡುಹಿಡಿಯೋದು? ಸೊ ಮಾಸ್ ಆಫ್ ದಿ ಅರ್ತ್ ಏನೋ ಅವನು ಕೊಟ್ಬಿಟ್ಟಿದ್ದಾನೆ ಜನರಲ್ ರೆಪ್ರೆಸೆಂಟೇಷನ್ನು. ಬಟ್ ಈಗ 1 ಕಿಲೋಮೀಟ್ರ್ ಹೋಯ್ತು ಅಂತ ಹೇಳಿದ್ರೆ ಇಷ್ಟು ಮಾತ್ರ ಕಟ್ ಮಾಡಬೇಕು. 2 ಕಿಲೋಮೀಟ್ರ್ ಹೋಯ್ತು ಅಂದರೆ ಇಷ್ಟನ್ನು ಕಟ್ ಮಾಡಬೇಕು. 3 ಕಿಲೋಮೀಟ್ರ್ ಹೋಯ್ತು ಅಂತ ಹೇಳಿದ್ರೆ ಇಷ್ಟನ್ನು ಕಟ್ ಮಾಡಬೇಕು, ಹೌದಲ್ವಾ. ಎಷ್ಟು ಕಿಲೋಮೀಟರ್ ಒಳಗೆ ಹೋಗ್ತಿರೋ ಅಷ್ಟು ಮಾಸಸ್ಸು ಚೇಂಜ್ ಆಗ್ತಾ ಬರ್ತಾ ಇದೆ ನಮಗೆ. ಸೊ ಅದಕ್ಕೋಸ್ಕರ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಏನ್ನ ಕಂಡುಹಿಡಿಬೇಕೀಗ, ಎಮ್ ಎಸ್ನ ಕಂಡುಹಿಡಿಬೇಕು ಇನ್ ಟರ್ಮ್ಸ್ ಆಫ್ ಯಾವುದು, ಎಮ್ ಇ. ಓಕೆ, ಎಮ್ ಎಸ್ನ ಇನ್ ಟರ್ಮ್ಸ್ ಆಫ್ ಎಮ್ ಇನಲ್ಲಿ ಕಂಡುಹಿಡಿದು ಬಿಟ್ರೆ ನಮಗೆ ಈಸಿಯಾಗಿ ಸೊಲ್ಯೂಷನ್ನು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡೋಣ ಈಗ. ಸೊ ವಿ ನೋ ದಟ್, ಅಬ್ಸರ್ವ್ ಮಾಡ್ಕೊತಾ ಬನ್ನಿ, ನಿಮಗೆ ಹೇಳ್ಕೊಟ್ಟೆ ಅಲ್ಲಿ ಏನೀಗ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಿನ್ಸ್ ಮಾಸ್ and volume of the earth decreases proportionally. ಓಕೆ, ಮಾಸ್ ಮತ್ತು ವಾಲ್ಯೂಮು ಡಿಕ್ರೀಸ್ ಆಯಿತು ಪ್ರಪೋರ್ಷನಲ್ ಆಗಿ ಅಂತ ಹೇಳಿದ್ರೆ ಏನು ಕಾನ್ಸ್ಟೆಂಟ್ ಆಗಿರುತ್ತೆ ಅಥವಾ ಏನು ಸೇಮ್ ಆಗಿರುತ್ತೆ, ಇಟ್ ಈಸ್ ಆಫ್ ಡೆನ್ಸಿಟಿ ವಿಲ್ ಬಿ ಸೇಮ್. ನಿಮಗೆ ಈಗ ತಾನೇ ಹೇಳ್ಕೊಟ್ಟೆ ಅದನ್ನು. ಸೊ ಡೆನ್ಸಿಟಿ ಯಾವ ರೀತಿ ಸೇಮ್ ಆಗುತ್ತೆ ಅಂತ. ಈಗ 1 ಲೀಟರ್ ಮತ್ತು 0.5 ಲೀಟ್ರ್ ಬದಲು ಅರ್ತ್ಗೆ ಮಾಸು ಎಮ್ ಇ ತಗೊಳ್ಳಿ, ಅರ್ತ್ಗೆ ಮಾಸು ಎಮ್ ಎಸ್ನ ತಗೊಳ್ಳಿ. ಪ್ರಪೋರ್ಷನಲ್ ಆಗಿ ಏನು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ವಾಲ್ಯೂಮ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನು ಬರಿತೀನಿ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ density of the earth is equal to ಎಂತ ಹಾಕೊಂತೀನಿ ಇಲ್ಲಿ, ಡೆನ್ಸಿಟಿ ಆಫ್ ದಿ ಸ್ಪಿಯರ್ ಅಂತ ಹಾಕೊಂತೀನಿ. ಓಕೆ, ಸೊ ಡೆನ್ಸಿಟಿ ಆಫ್ ದಿ ಅರ್ತ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ದಿ ಸ್ಪಿಯರ್. ಹಾಗಾದರೆ ಡೆನ್ಸಿಟಿ ಆಫ್ ದಿ ಅರ್ತ್ ರೆಪ್ರೆಸೆಂಟೇಷನ್ ಏನು, ಇಟ್ ಈಸ್ ಆಫ್ ರೋ ಇ ಅಂತ ತಗೊತೀನಿ. ಡೆನ್ಸಿಟಿ ಆಫ್ ದಿ ಸ್ಪಿಯರ್ಗೆ ರೆಪ್ರೆಸೆಂಟೇಷನ್ ಏನು, ರೋ ಎಸ್ ಅಂತ ತಗೊತಾ ಬರ್ತೀನಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಡೆನ್ಸಿಟಿ ಆಫ್ ದಿ ಅರ್ತ್? ಡೆನ್ಸಿಟಿಗೆ ಫಾರ್ಮುಲಾ ಜನರಲ್ ಆಗಿ ಮಾಸ್ ಡಿವೈಡ್ ಬೈ ವಾಲ್ಯೂಮ್, ಹೌದಲ್ವಾ. ಇಲ್ಲೂ ಕೂಡ ಏನಂತ ಹಾಕೊಂತೀನಿ, ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಮಾಸ್ ಆಫ್ ದಿ ಅರ್ತ್ ಆ್ಯಂಡ್ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಮಾಸ್ ಆಫ್ ದಿ ಸ್ಪಿಯರ್. ಹಿಯರ್ ವಾಲ್ಯೂಮ್ ಆಫ್ ದಿ ಅರ್ತ್ ಆ್ಯಂಡ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್ನ ಕನ್ಸಿಡರ್ ಮಾಡ್ತಾ ಬರ್ತೀನಿ. ಸೊ ನಾನೀಗ ಯಾವುದಕ್ಕೆ ಇಕ್ವೇಷನ್ನ ಕಂಡಿಬೇಕು ಅಂತ ಹೇಳಿದ್ರೆ, ಯು ನೀಡ್ ಟು ಫೈಂಡ್ ದಿ ಇಕ್ವೇಷನ್ ಫಾರ್ ಯಾವುದಕ್ಕೆ, ಎಮ್ ಎಸ್ಗೆ ಇಕ್ವೇಷನ್ನ ಕಂಡಿಬೇಕಾಗಿರೋದು. ಅದಕ್ಕೆ ವಿ ಎಸ್ನ ಏನು ಮಾಡ್ತೀನಿ, ನ್ಯೂಮರೇಟರ್ ಕಳಿಸ್ಕೊತೀನಿ. ಏನು ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಆಗ ವಿ ಎಸ್ ಡಿವೈಡೆಡ್ ಬೈ ವಿ ಇ ಇಂಟು ಎಮ್ ಇ ಈಸ್ ಈಕ್ವಲ್ ಟು ಏನು ಬರ್ತಾ ಹೋಗುತ್ತೆ, ಎಮ್ ಎಸ್ ಅಂತ ಈಕ್ವೇಷನ್ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಮಾಡ್ತೀನಪ್ಪ. ಸೊ ಎಮ್ ಎಸ್ ಇಸ್ ಈಕ್ವಲ್ ಟು, ಸೊ ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ಎ ಸ್ಪಿಯರ್? ಸೊ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 4/3 pi r cube. ಓಕೆ, ನೆನಪಲ್ಲಿಟ್ಕೊಳ್ಳಿ, ವಾಲ್ಯೂಮ್ ಆಫ್ ಎ ಸ್ಪಿಯರ್ ಇಸ್ ಆಫ್ 4/3 pi r cube. ಸೊ ಎಮ್ ಎಸ್ ಇಸ್ ಈಕ್ವಲ್ ಟು, ಈಗ ಫಸ್ಟು ಎಮ್ ಇನ ಆಸ್ ಇಟ್ ಈಸ್ ಹಂಗೆ ಬರ್ಕೊಂಡೆ. ವಾಲ್ಯೂಮ್ ಆಫ್ ಎ ಸ್ಪಿಯರ್ ಇಟ್ ಈಸ್ ಆಫ್ 4/3 pi r cube. ಇಟ್ ಈಸ್ ಆಫ್ ವಾಲ್ಯೂಮ್ ಆಫ್ ಎ ಸ್ಪಿಯರ್. ಅಗೈನ್ ವಾಲ್ಯೂಮ್ ಆಫ್ ಎ ಸ್ಪಿಯರ್ ದಟ್ ಈಸ್ ಆಫ್ 4/3 pi r cube. ಬಟ್ ಡಿಫ್ರೆನ್ಸ್ ಏನು ಬರ್ತಾ ಹೋಗುತ್ತೆ, ವಿ ಎಸ್ನ ಕನ್ಸಿಡರ್ ಮಾಡಿದಾಗ ಯು ಹ್ಯಾವ್ ಟು ಕನ್ಸಿಡರ್ ರೇಡಿಯಸ್ ಆಫ್ ದಿ ಸ್ಪಿಯರ್. ವಿ ಇನ ಕನ್ಸಿಡರ್ ಮಾಡಿದಾಗ ಯು ಹ್ಯಾವ್ ಟು ಕನ್ಸಿಡರ್ ದಿ ರೇಡಿಯಸ್ ಆಫ್ ದಿ ಅರ್ತ್ನ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ 4/3 pi ಮತ್ತು 4/3 pi ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್. ದಸ್ ಎಮ್ ಎಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಎಮ್ ಇ ಇಂಟು ಆರ್ ಎಸ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಇ ಕ್ಯೂಬ್ ಅನ್ನೋ ಒಂದು ವ್ಯಾಲ್ಯೂ ಬರ್ತಾ ಹೋಗುತ್ತೆ, ಹೌದಲ್ವಾ. ಸೊ ದಿಸ್ ಈಸ್ ಆಫ್ ಈಕ್ವೇಷನ್ ನಂಬರ್ 2. ಏನಂತ ಬರುತ್ತೆ ಈಕ್ವೇಷನ್ ನಂಬರ್ 2, ಈಗ ತಾನೇ ನೋಡ್ಕೊಂಡ್ರಿ. ಸೊ ಲೆಟ್ ಅಸ್ ಕಾಲ್ ದಿಸ್ ಈಸ್ ಆಫ್ ಈಕ್ವೇಷನ್ ನಂಬರ್ 3. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ,
substitute equation 3 in equation 2. ಹೌದಲ್ವಾ? ಸೊ ಈಕ್ವೇಷನ್ 2 ಫಸ್ಟ್ ಮೊದಲೇ ಬರ್ಕೊತೀನಪ್ಪ. ಈಕ್ವೇಷನ್ 2 ಏನು ಬರುತ್ತೆ? ಇಟ್ ಈಸ್ ಆಫ್ ಜಿ ಡಿ ಈಸ್ ಈಕ್ವಲ್ ಟು, ಹೇಳ್ತಾ ಬನ್ನಿ, ಜಿ ಡಿ ಈಸ್ ಈಕ್ವಲ್ ಟು ಜಿ ಇಂಟು ಎಮ್ ಎಸ್ ಡಿವೈಡೆಡ್ ಬೈ ಏನಂತ ಬರೀತೀರಾ? ಆರ್ ಎಸ್ ಸ್ಕ್ವೇರ್ ಅಂತ ಬರೀತಾ ಬರ್ತೀರಾ. ಸೊ ವಿಚ್ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಜಿ ಡಿವೈಡೆಡ್ ಬೈ ಆರ್ ಎಸ್ ಸ್ಕ್ವೇರ್ ಇಂಟು ಎಮ್ ಎಸ್ ಇಸ್ ಈಕ್ವಲ್ ಟು ಏನು ಈಕ್ವೇಷನ್ ಕಂಡುಹಿಡ್ಕೊಂಡಿದ್ದೀವಿ ಇಲ್ಲಿ? ಎಮ್ ಇ ಮಲ್ಟಿಪ್ಲೈಡ್ ಬೈ ಆರ್ ಎಸ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಇ ಕ್ಯೂಬ್ ಅನ್ನೋದು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಆರ್ ಎಸ್ ಸ್ಕ್ವೇರ್ ಮತ್ತು ಆರ್ ಎಸ್ ಸ್ಕ್ವೇರ್ ಹೋಗುತ್ತೆ. ನೋಡ್ಕೊಳ್ಳಿ, ಈ ಕಡೆ ಬರೀತೀನಿ ಅದನ್ನು. ಆರ್ ಎಸ್ ಕ್ಯೂಬ್ ಕ್ಯಾನ್ ಬಿ ರಿಟರ್ನ್ ಆಸ್ ಆರ್ ಎಸ್ ಸ್ಕ್ವೇರ್ ಇಂಟು ಆರ್ ಎಸ್ ಡಿವೈಡೆಡ್ ಬೈ ಆರ್ ಎಸ್ ಸ್ಕ್ವೇರ್ ಬಂದಾಗ ಸೊ ಇವೆರಡು ಕ್ಯಾನ್ಸಲ್ ಆಗಿ ಏನು ಉಳ್ಕೊಳುತ್ತೆ? ಆರ್ ಎಸ್ ಮಾತ್ರ ಉಳ್ಕೊತಾ ಬರುತ್ತೆ. ಆ ಈಕ್ವೇಷನ್ನ ಬರ್ಕೊತಾ ಇದ್ದೀನಪ್ಪ ನಾನೀಗ. ಓಕೆ, ಸೊ ಏನು ಬರುತ್ತೆ ಈಗ ಅಲ್ಲಿ? ಜಿ ಡಿ ಇಸ್ ಈಕ್ವಲ್ ಟು, ಓಕೆ ಅಬ್ಸರ್ವ್ ಮಾಡಿ, ಹಿಂದಿನ ಸ್ಟೆಪ್ಪಲ್ಲಿ ಏನು ಬಂದಿತ್ತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಜಿ, ಬರೆದ್ಬಿಡ್ತೀನಿ ಹಿಂದಿನ ಸ್ಟೆಪ್ನ, ಜಿ ಡಿವೈಡ್ ಬೈ ಆರ್ ಎಸ್ ಸ್ಕ್ವೇರ್, ಅದರಲ್ಲಿ ಆರ್ ಎಸ್ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ, ಮಲ್ಟಿಪ್ಲೈಡ್ ಬೈ ಆರ್ ಎಸ್ ಕ್ಯೂಬ್ ಹೋಲ್ ಡಿವೈಡೆಡ್ ಬೈ ಆರ್ ಇ ಕ್ಯೂಬ್ ಮಲ್ಟಿಪ್ಲೈಡ್ ಬೈ ಎಮ್ ಇ ಅನ್ನೋ ವ್ಯಾಲ್ಯೂ ಇತ್ತು. ಇದರಲ್ಲಿ ಆರ್ ಎಸ್ ಕ್ಯೂಬ್ ಮತ್ತು ಆರ್ ಎಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿತ್ತು. ಉಳ್ಕೊಂಡಿದ್ದೇನು ಅಂತ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಜಿ ಇಂಟು ಎಮ್ ಇ ಹಾಗೆ ಬರ್ಕೊತಾ ಇದ್ದೀನಿ, ಓಕೆನಾ, ಇಂಟು ಆರ್ ಎಸ್ ಒಂದು ಉಳ್ಕೊಂಡಿದೆ ಇಲ್ವ ಇಲ್ಲಿ ಆರ್ ಎಸ್ಸು, ಡಿವೈಡೆಡ್ ಬೈ ಆರ್ ಇ ಕ್ಯೂಬ್ ಇದೆ. ಆರ್ ಇ ಕ್ಯೂಬ್ನ ನಾನು ಈ ರೀತಿ ಬರಿತಾ ಇದ್ದೀನಿ, ಅದನ್ನು ಆರ್ ಇ ಸ್ಕ್ವೇರ್ ಇಂಟು ಆರ್ ಇ ಅಂತ ಬರಿತಾ ಇದ್ದೀನಿ. ಈಗ ಗ್ರೂಪ್ ಮಾಡ್ಕೋಣ. ಇದು ಒಂದು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅದೊಂದು ಗ್ರೂಪ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್ನ ಐ ಕ್ಯಾನ್ ರೈಟ್ ಇಟ್ ಎಸ್ ಜಿ ಅಂತ ಬರಿಬೋದು. ಸೊ ಮಲ್ಟಿಪ್ಲೈಡ್ ಬೈ ಆರ್ ಎಸ್ ಡಿವೈಡೆಡ್ ಬೈ ಆರ್ ಇ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಏನು ಬರುತ್ತೆ ಅಂತ ಹೇಳಿದ್ರೆ ಜಿ ಡಿ ಅಂತ ಈಕ್ವೇಷನ್ ಬರ್ತಾ ಹೋಗುತ್ತೆ. ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್ ಎಸ್? ಸೊ ಆರ್ ಎಸ್ನ ವ್ಯಾಲ್ಯೂ ಏನು? ಇಟ್ ಈಸ್ ಆಫ್ ಜಿ ಇಂಟು ಆರ್ ಇ ಮೈನಸ್ ಡಿ ಹೋಲ್ ಡಿವೈಡೆಡ್ ಬೈ sorry whole divided by RE. ಹೌದಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡಿ ಏನು ಬರುತ್ತೆ? ಜಿ ಇಂಟು ಸ್ಪ್ಲಿಟ್ ಮಾಡ್ಕೋಣಪ್ಪ. ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನು ಬರುತ್ತೆ ಇಲ್ಲಿ? ಆರ್ ಇ ಡಿವೈಡೆಡ್ ಬೈ ಆರ್ ಇ ಮೈನಸ್ ಡಿ ಡಿವೈಡೆಡ್ ಬೈ ಆರ್ ಇ. ಓಕೆ, ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಯಿತು? ಜಿ ಡಿ ಆಯಿತು. ಆರ್ ಇ ಮತ್ತು ಆರ್ ಇ ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ದೇರ್ ಫೋರ್ ಜಿ ಡಿ ಇಸ್ ಈಕ್ವಲ್ ಟು ಏನು ಬರುತ್ತೆ? ಜಿ ಇಂಟು 1 ಮೈನಸ್ ಡಿ divided by RE. So this is the final expression for ಯಾವುದಕ್ಕೆ? acceleration due to gravity when an object moves inside the surface of the earth. ಈಗ ಏನಾಗುತ್ತೆ acceleration due to gravity inside the surface, below the surface of earth ಹೋದರೆ? ನಮಗೆ ಆಲ್ರೆಡಿ ಒಂದು ಈಕ್ವೇಷನ್ ಗೊತ್ತಿತ್ತು. ಏನದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಜಿ ಹೆಚ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಬೈ ಆರ್ ಇ ಅಂತ ಈಕ್ವೇಷನ್ ಗೊತ್ತಿತ್ತಲ್ವಪ್ಪ ನಿಮಗೆ. ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ ಇರೋದ್ರಿಂದ ನೀವು ಏನೇ ಮಲ್ಟಿಪ್ಲೈ ಮಾಡಿದ್ರೂ ಈ ಒಂದು ಪಾರ್ಟ್ನಲ್ಲಿ ಲೆಸ್ ದ್ಯಾನ್ 1 ಬರ್ತಾ ಹೋಗುತ್ತೆ. ಸೊ ಲೆಸ್ ದ್ಯಾನ್ 1 ಬರೋದ್ರಿಂದ ನೀವು ಜಿ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ 100% ಜಿಗಿಂತ ಏನಾಗ್ತಾ ಹೋಗೋದು? ವ್ಯಾಲ್ಯೂ ಕಡಿಮೆ ಆಗೋದು. ಇಲ್ಲೂ ಕೂಡ ಅದೇ ರೀತಿಯೇ ಆಗೋದು. 1 ಮೈನಸ್ ಇರೋದ್ರಿಂದ ಮತ್ತೆ ಜಿ ವ್ಯಾಲ್ಯೂ ಕಡಿಮೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ದೇರ್ ಫೋರ್ if I take it as this is of the surface of the earth, okay, ಇದನ್ನ surface of the earth ಅಂತ ಕನ್ಸಿಡರ್ ಮಾಡಿದ್ರೆ g ವ್ಯಾಲ್ಯೂ ಎಷ್ಟಿರುತ್ತೆ? ಇಟ್ ಈಸ್ ಆಫ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಹಾಗೆ
ಹೈಟ್ ಹೆಚ್ ಹೋದೆ, ಅವಾಗ ರೆಪ್ರೆಸೆಂಟೇಷನ್ ಏನು ತೊಗೊಂಡ್ವಿ, ಜಿ ಹೆಚ್ ಅಂತ ತೊಗೊಂಡ್ವಿ. ಡೆಪ್ತ್ ಡಿ ಹೋದ್ವಿ, ಅವಾಗ ರೆಪ್ರೆಸೆಂಟೇಷನ್ ಅಂತ ತೊಗೊಳ್ಬೇಕಪ್ಪ ನೀವು, ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆ್ಯಸ್ ಜಿ ಡಿ ಅಂತ ತೊಗೊತಾ ಹೋಗಬೇಕು. ಸೊ ಜಿ ಹೆಚ್ಚು ಕೂಡ ಕಡಿಮೆ ಆಯಿತು, ಜಿ ಡಿನೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ ನಮಗೆ. ಹಾಗಾದರೆ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ? ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಮ್ಯಾಕ್ಸಿಮಮ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ಮಾತ್ರ ಏನಾಗ್ತಾ ಹೋಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರ್ತಾ ಹೋಗುತ್ತೆ. ಅರ್ಥ ಆಗಿದೆ ಅಲ್ವಾ? ಸೊ ಈ 3 ಪಾಯಿಂಟು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತ ಬರಬೇಕು ನೀವು. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಮ್ಯಾಕ್ಸಿಮಮ್ ಅಟ್ ದಿ ಸರ್ಫೇಸ್ ಆ್ಯಂಡ್ ಇಟ್ ವಿಲ್ ಡಿಕ್ರೀಸಸ್ ಇಫ್ ಇಟ್ ಮೂವ್ಸ್ ಎಬೋವ್ ಆರ್ ಇಟ್ ವಿಲ್ ಮೂವ್ಸ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಂತ ಅರ್ಥ. ಏನೋ ಡೌಟ್ ಇದೆಯಾ ಮಕ್ಕಳ ಇದರಲ್ಲಿ? ಸೊ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕೇಳ್ಬೋದು ಈಗ ನೀವು, ಇಲ್ಲ ಅಂತ ಹೇಳಿದ್ರೆ. ಸೊ ಲೆಟ್ ಅಸ್ ಎಂಡ್ ದಿಸ್ ಲೆಕ್ಚರ್ ನಾವು. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಪ್ರಾಬ್ಲಮ್ಸ್ನ ಕಾನ್ಸಂಟ್ರೇಟ್ ಮಾಡ್ಕೊತ ಇನ್ನೊಂದು ವೇರಿಯೇಷನ್ ಆಫ್ ದಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ನೋಡ್ತಾ ಬರೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ? ಏನೋ ಡೌಟ್ಸ್ ಇದೆಯಾ? ಇತ್ತು ಅಂತ ಹೇಳಿದ್ರೆ ಕೇಳಿ.